ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಆಸೆ ಧಾರಾವಾಹಿಯಲ್ಲಿ ಏನಾಗುತ್ತೆ ಅಂತ ಹೇಳಿ ರೋಚಕ ಸಂಚಿಕೆ ತಿಳಿದುಕೊಳ್ಳೋಣ ಬನ್ನಿ. ಈಗ ಈ ಧಾರಾವಾಹಿ ಯಾವ ಘಟ್ಟಕ್ಕೆ ಬಂದು ನಿಂತಿದೆ ಅಂದರೆ, ಇಲ್ಲಿಯವರೆಗೆ ತನ್ನ ಕುತಂತ್ರಗಳಿಂದ ಎಲ್ಲರನ್ನ ನಂಬಿಸುತ್ತಿದ್ದ ರೋಹಿಣಿಯ ಅಸಲಿ ಮುಖವಾಡ ಈಗ ಮೀನಾಳ ಮುಂದೆ ಕಳಚಿ ಬೀಳುವ ಸಮಯ ಹತ್ತಿರ ಬಂದಿದೆ. ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ವಿವರವಾಗಿ ನೋಡೋಣ ಬನ್ನಿ. ಈ ಕಡೆ ಸಂಚಿಕೆ ಆರಂಭದಲ್ಲಿ ಅಡುಗೆ ಮನೆಯಲ್ಲಿ ರಂಗನಾಥ್ ಅವರು ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲೇ ಕೂತಿದ್ದ ಮೀನಾ ಯಾವುದೋ ಒಂದು ಗಾಢವಾದ ಆಲೋಚನೆಯಲ್ಲಿ ಮುಳುಗಿರ್ತಾಳೆ. ಅವಳ ಮುಖದಲ್ಲಿ ಒಂದು ರೀತಿಯ ಭಯ ಮತ್ತು ಆತಂಕ ಎದ್ದು ಕಾಣುತ್ತಾ ಇರುತ್ತದೆ. ಇದನ್ನು ಗಮನಿಸಿದ ರಂಗನಾಥ್ ಅವರು ತುಂಬಾ ಪ್ರೀತಿಯಿಂದ ಮೀನಾಳ ಹತ್ತಿರ ಬರ್ತಾರೆ. ಕಂದ, ಒಂದು ಮಾತು ಕೇಳಿದರೆ ತಪ್ಪಾಗಿ ತಿಳಿದುಕೊಳ್ಳಲ್ಲ ತಾಯಿ ನೀನು ಅಂತ ಹೇಳಿ ಮಮತೆಯಿಂದ ಪ್ರಶ್ನಿಸ್ತಾರೆ. ರಂಗನಾಥ್ ಅವರು ಮುಂದುವರೆದು, ನಾನು ನಿನಗೆ ಬರೀ ಬಾಯಿ ಮಾತಿಗೆ ತಂದೆಯ ಸ್ಥಾನ ಕೊಟ್ಟಿಲ್ಲ ಮಗಳೇ. ನಿನ್ನ ಮನಸ್ಸನ್ನು ನಾನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದೇನೆ. ಅದರ ಪ್ರಕಾರ ನನ್ನ ಮನಸ್ಸಿಗೆ ಈಗ ಏನೋ ಒಂದು ಅನಿಸ್ತಿದೆ. ನಿನಗೆ ಯಾವುದೋ ಒಂದು ನಿಗೂಢವಾದ ಸತ್ಯ ಅರ್ಥ ಆಗಿದೆ, ಅಥವಾ ನಿನಗೆ ಯಾವುದೋ ಒಂದು ರಹಸ್ಯ ಗೊತ್ತಿದೆ ಅಂತ ನನಗನಿಸುತ್ತಿದೆ. ಆ ಸತ್ಯವನ್ನು ನನಗೆ ಹೇಳಿಕೊಂಡರೆ ನಿನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗತ್ತೆ. ಆ ಸತ್ಯವನ್ನು ನಾನೇ ಹೇಳ ಅಥವಾ ನೀನೇ ಹೇಳ್ತೀಯಾ ಅಂತ ಹೇಳಿ ನೇರವಾಗಿ ಕೇಳ್ತಾರೆ. ರಂಗನಾಥ್ ಅವರ ಆ ಮಾತಿನಿಂದ ಮೀನಾ ಎದೆಯಲ್ಲಿ ನಡುಕ ಶುರುವಾಗತ್ತೆ. ಆದರೆ ಅಷ್ಟರಲ್ಲಿ ಅಲ್ಲಿಗೆ ರೋಹಿಣಿ ಪ್ರವೇಶ ಮಾಡ್ತಾಳೆ. ಈ ಕಡೆ ರೋಹಿಣಿ ಮುಖದಲ್ಲಿ ಮೀನಾ ಸೋಲಿಸಿದ ವಿಜಯದ ನಗು ಇರುತ್ತೆ. ಅವಳು ನೇರವಾಗಿ ರೋಹಿಣಿ ಕಣ್ಣಲ್ಲಿ ಕಣ್ಣ ಇಟ್ಟು, ಈ ಸತ್ಯವನ್ನು ನಾನು ಹೇಳ ಅಥವಾ ನೀನು ಹೇಳ್ತೀಯ ರೋಹಿಣಿ ಅಂತ ಹೇಳಿ ಸವಾಲು ಹಾಕ್ತಾಳೆ. ಮೀನಾಳ ಈ ಅಬ್ಬರ ನೋಡಿದರೆ ಅವಳಿಗೆ ರೋಹಿಣಿಯ ಬಗ್ಗೆ ಏನೋ ಒಂದು ಅತಿ ದೊಡ್ಡ ಸಾಕ್ಷಿ ಸಿಕ್ಕಿದೆ ಅನ್ನೋದು ಪಕ್ಕಾ ಆಗ್ತಿದೆ. ಇಡೀ ಮನೆಯಲ್ಲಿ ಮುಂದೆ ರೋಹಿಣಿ ಬಣ್ಣ ಬಯಲಾಗುತ್ತಾ ರೋಹಿಣಿ ಮತ್ತೊಂದು ಸುಳ್ಳು ಹೇಳಿ ತಪ್ಪಿಸ್ಕೊಳ್ತಾಳ ಅನ್ನೋದೇ ಇಂದಿನ ಸಂಚಿಕೆ ಕುತೂಹಲ ಎದುರಾಗಿದೆ. ಈ ಕಡೆ ರಂಗನಾಥ್ ಅವರು ಹೇಳ್ತಾರೆ ಮೀನನ ಹತ್ರ, ನಾನು ನಿನ್ನನ್ನು ಮಗಳು ಅಂದ್ಕೊಂಡಿದ್ದೀನಿ, ಆದರೆ ನಿನಗೆ ಏನೋ ಮನಸ್ಸಲ್ಲಿ ಇಟ್ಕೊಂಡು ಕೊಡ್ತಾ ಇದೆಯಾ, ಅದನ್ನು ನನ್ನ ಹತ್ರ ಹೇಳು ಅಂತ ಹೇಳ್ತಾರೆ. ಆದರೆ ಈ ಕಡೆ ಮೀನಾ ಅವಳ ಮನಸ್ಸಿನ ಮಾತು ರಂಗನಾಥ್ ಅವ್ರ ಹತ್ರ ಹೇಳ್ತಾಳ, ಅದು ಮಾಡೋಲ್ಲ. ಹಾಗಾಗಿ ರೋಹಿಣಿಗೆ ಹತ್ರ ಹೋಗಿ ಮಾತಾಡ್ತಾಳೆ. ನೋಡು, ಇನ್ನೆಷ್ಟು ದಿನ ಸತ್ಯ ಮುಚ್ಚಿಡಬೇಕು ಅಂದ್ಕೊಂಡು ಎಲ್ಲರ ಮುಂದೆ ನಿನ್ನ ಸತ್ಯವನ್ನು ಒಪ್ಪಿಕೊಳ್ಳು ಅಂತ ಹೇಳಿ ರೋಹಿಣಿಗೆ ಹೇಳ್ತಾಳೆ. ಮುಂದಿನ ಸಂಚಿಕೆಗಳಲ್ಲಿ ರೋಹಿಣಿ ಮನೆಯವ್ರ ಮುಂದೆ ಸತ್ಯನ ಒಪ್ಪಿಕೊಳ್ತಾಳ ಅಥವಾ ಮೀನನೇ ಎಲ್ಲರ ಮುಂದೆ ಬಯಲು ಮಾಡ್ತಾಳ ಅಂತ ಹೇಳಿ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.